ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಈ ಪಲಾಯನವಾದ ಯಾಕೆ ಹೇಳಿದ್ದೀರಿ? ಶುಕ್ರವಾರ ಮತ್ತೆ ನಂತರ ಅವ್ರು ಇವ್ರು ಮಾತಾಡ್ತಾರೆ. ಇಲ್ಲಿ ಸಂವಿಧಾನ ಬಗ್ಗೆ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಚಾಲೆಂಜ್ ತಗೊಳ್ರಿ, ಸ್ಪೀಕರ್ ಮಾಡ್ರಿ ಓಲಿ. ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ದೊಡ್ಡ ಅಂಬೇಡ್ಕರ್ ಅನ್ನ ಚುನಾವಣೆಯಲ್ಲಿ ಸೋಲಿಸಿದವ್ರು ಯಾರ್ರೀ? ಸಾವರ್ಕರ್ 1956ರಲ್ಲಿ ಅಂಬೇಡ್ಕರ್ ಅವರು ಒಂದು ಪತ್ರ ಬರೀತಾರೆ, ಓದಿ. ಅದ್ರಲ್ಲಿ ಸಾವರ್ಕರ್ ಅವರ ಹೆಸರು ಬಂದಿದ್ದಾರೆ. ಉತ್ತರ ಕೊಟ್ಟಿದ್ದಾರೆ ನೋಡಿ. ಸುಮ್ಮನೆ ಗೆದ್ದವ್ರು ಯಾರು ಅವ್ರ ವಿರುದ್ಧ? ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವ್ರು ಯಾರು? ಯಾವ ಪಾರ್ಟಿಯಿಂದ ನಿಂತಿದ್ರು? ಯಾವ ಪಾರ್ಟಿ ಮಂತ್ರಿ ಮಾಡಿದವ್ರು ಯಾರು? ನೆಹರು ಅವ್ರ ವಿರುದ್ಧ ಪ್ರಚಾರಕ್ಕೆ ಹೋದ್ರಲ್ಲ, ಕಾಂಗ್ರೆಸ್ ಸೋಲಿಸಿದವ್ರು. ಅವ್ರು ಮಂತ್ರಿ ಮಂಡಲದಿಂದ ಹೊರ ಹಾಕಿದವ್ರು ಯಾರು? ಅವ್ರು ನೋಡ್ದಂಗ್ ಮಾಡಿದವ್ರು ಯಾರು? ಅವ್ರ ಸಮಾಧಿಗೆ ಜಾಗ ಕೊಡದವ್ರು ಯಾರು? ಹಂಗಾರೆ ನೀವ್ಯಾಕೆ ಸಪೋರ್ಟ್ ಮಾಡಿಲ್ಲ? ಸುಮ್ಮನೆ ನೀವ್ಯಾಕ್ರಿ ಮಾಡ್ಲಿಲ್ಲ? ಅಂಬೇಡ್ಕರ್ ಮಂತ್ರಿ ಮಾಡಿದ್ದು ಜನಸಂಘದವ್ರು ಯಾಕೆ ಮಾಡ್ಲಿಲ್ಲ? 60 ವರ್ಷ ಜನಸಂಘದವ್ರು ಯಾಕೆ ಮಾಡ್ಲಿಲ್ಲ? ಅವ್ರಿಗೆ ಜನಸಂಘ ಯಾಕೆ ಮಾಡ್ಲಿಲ್ಲ? ಜನಸಂಘ ಯಾಕೆ ಮಾಡ್ಲಿಲ್ಲ? ಮಾನ್ಯ ಬೆಲ್ಲದವ್ರೆ, ನಾವು ಬಂದ ಮೇಲೆ ಮಾಡಿದ್ದು. ಎಲ್ಲಿ ಅವ್ರು ಸತ್ತಾಗ ಅವಾಗ ಅನ್ನಗತ್ಯವಾಗಿ ಚರ್ಚೆ ಮಾಡಬೇಡಿ, ಮಾಹಿತಿ ಇಲ್ಲದೆ ವಿಚಾರ ಸುಮ್ಮನೆ ಎದ್ದು ಮಾತಾಡ್ಬೇಡಿ. ಏನ್ ಗೊತ್ತಿಲ್ಲ. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, 1952ರಲ್ಲಿ ಅಂಬೇಡ್ಕರ್ ಸಾಹೇಬ್ರು ಒಂದು ಪತ್ರ ಬರೀತಾರೆ ಅವ್ರ ಸ್ನೇಹಿತರಿಗೆ. ಅದಕ್ಕಿಂತ ಮೊದಲು ಕಾಂಗ್ರೆಸ್ ದೊಡ್ಡ ರೋಗ ಅಂತ ಬರೆದ್ರಲ್ಲ. ಆಯ್ತು, ಬಹಳ ಓಕೆ ಆಯ್ತು ಆಯ್ತು, ಚರ್ಚೆ ಆಗಿದೆ. ಅವತ್ತಿನ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ದೊಡ್ಡ ಕಾಂಗ್ರೆಸ್ ದೊಡ್ಡ ರೋಗ. ಓಕೆ ಓಕೆ, ನಾವು ಆಯ್ತು. ಅಂಬೇಡ್ಕರ್ ಅನ್ನ ಸೋಲಿಸಿದ್ದು ಕಾಂಗ್ರೆಸ್. ಸರಿ ಆಯ್ತು. ಈಗ ಬಹಳ ಸ್ಪಷ್ಟವಾಗಿ ನೀವೀಗ ಚರ್ಚೆ ಮಾಡಬೇಡಿ. ಕಾಂಗ್ರೆಸ್ ಅಂಬೇಡ್ಕರ್ ಪ್ರಿಯಾಂಕ ಖರ್ಗೆ ಆಯ್ತು. ಕಾಂಗ್ರೆಸ್ ಅಂತ ರೋಗ ಅಂತ ಅವ್ರಿಗೆ ಅವರ ಮಣ್ಣು ಮಾಡಲಿಕ್ಕೆ 3 ಅಡಿ ಜಾಗ ಕೊಡದವ್ರು ಯಾರು? ಅವ್ರ ಮಣ್ಣು ಮಾಡಲಿಕ್ಕೆ ಜಾಗ ಕೊಡೋರು ಅವ್ರ ಮಣ್ಣು ಮಾಡಲಿಕ್ಕೆ ಕೊಡೋರು ಯಾರು? ಆಯ್ತು ಸರಿ ರೋಗ ಕಾಂಗ್ರೆಸ್ ರೋಗ. ಆಯ್ತು, ಚಾಲು ತಗೊಂಡಿದ್ದಾರೆ, ಕೂತ್ಕೊಳ್ಳಿ. ಈಗ ಆಯ್ತು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರು, ಸತ್ತಾಗ ನೋಡಿ ಜಾಗ ಕೊಡಕ್ಕಾಗ್ಲಿಲ್ಲ. ಆಯ್ತು ಆಯ್ತು, ಅದಕ್ಕಂದು ಸಮಯ ಕೊಡ, ಪ್ರೂವ್ ಮಾಡ್ಲಿಕ್ಕೆ ಸಮಯ ಕೊಡ, ಕೂತ್ಕೊಳ್ಳಿ. ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಕ್ಕೆ ಹಾಕಿಲ್ಲ. ಆಯ್ತು, ಅಂಬೇಡ್ಕರ್ ಬಗ್ಗೆ ಬಾಬಾ ಸಾಹೇಬ್ ಒಂದ್ ನಿಮಿಷ ಅಡ ಕೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣ ಓದ ಕೇಳಿ. ಇವರಿಗೆ ಸ್ಪಷ್ಟವಾಗಿ ಸಂವಿಧಾನ ಬಂದಿದ್ದು ಕಾಂಗ್ರೆಸ್ ಸರ್ಕಾರದಿಂದ. ಆಯ್ತು ಚೇರ್ಮನ್ ಸಂವಿಧಾನ
ಪ್ರಿಯಾಂಕಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ನೋಡಿ. ಅವರು ಮನುಸ್ಮೃತಿಯನ್ನು ಆಯ್ತು ಈಗ ಸಂವಿಧಾನ ಮಾಡುವಂತದ್ದವರು ನೀವು ಆರೋಗ್ಯಗಳು ಮನುಸ್ಮೃತಿಯನ್ನು ಆಯ್ತು ನೀವು ಚರ್ಚೆ ಮಾಡ್ತಾರೆ ಬಾಬಾ ಸಾಹೇಬರ ಬಗ್ಗೆ ಮಾತಾಡಕ್ಕೆ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಸರ್ ನೀವು ಮಾತಾಡ್ತೀರಿ ನೀವು ಯಾರು ಕೂಡ ಜ್ಯೋತಿ ಸರ್ಕಲ್ ಅಂತ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಮೂರ್ತಿ ಫೋಟೋ ಇಟ್ಕೊಂಡು ಮಂಗಳೂರಲ್ಲಿ ಅದು ಅಲ್ಲಿ ಮಾಡಿದೆ ಇಲ್ಲಿ ಯಾಕೆ ಮಾತಾಡ್ತೀರಿ ನೀವು ಸಂವಿಧಾನ ಆಯ್ತು ಅಲ್ಲಿ ಮಂಗಳೂರ ಜ್ಯೋತಿ ಸರ್ಕಲ್ ಕರೆಕ್ಟ್ ಮಾಡಿ ಅಂಬೇಡ್ಕರ್ ಸರ್ ಅಲ್ಲಿ ಅದನ್ನ ಪ್ರಶ್ನೆ ಮಾಡಿ ಅದನ್ನ ಕರೆಕ್ಟ್ ಮಾಡಿ ಅಲ್ಲಿ ಮಾಡಿದ್ರೆ ಇಲ್ಲಿ ಯಾಕೆ ಮಾತಾಡ್ತೀರಿ ಸುಮ್ಮನೆ ಬಂದು ಅಂಬೇಡ್ಕರ್ ಅವರಿಗೆ ಆಯ್ತು ನಿಮ್ಗೆ ನರೇಂದ್ರ ಸ್ವಾಮಿ ಅವರೇ ಅಂಬೇಡ್ಕರ್ ಸಾಹೇಬ್ ಮಾತಾಡ್ತೀರಾ ಶ್ರೀನಿವಾಸ್ ಮನುಸ್ಮೃತಿ ಈಗ ನೀವೀಗ ಆಯ್ತು ನಿಮಗೆ ಸಂವಿಧಾನ ಬಗ್ಗೆ ಗೌರವ ಇಲ್ಲ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಚಾಲೆಂಜ್ ತಗೊಳ್ರಿ ಸ್ವೀಕಾರ ಮಾಡ್ರಿ ಓಲಿ ಚಾಲೆಂಜ್ ಸ್ವೀಕಾರ ಮಾಡಿ ಈಗ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಚರ್ಚೆ ಸ್ವೀಕಾರ ಮಾಡ್ರಿ ಚಾಲೆಂಜ್ ಮನುವಾದಿ ಬಿಜೆಪಿಗಳಿಗೆ ಸವಾಲ್ ಹಾಕಿದ್ದಾರೆ ಮಾನ್ಯ ಬೆಲ್ಲದವರು ಮನುವಾದಿ ಬಿಜೆಪಿಗಳಿಗೆ ಈ ಸದನ ಉಪಯೋಗ ಮಾಡಬೇಡಿ. ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರಿಗೆ ಹಿಟ್ ಅಂಡ್ ರನ್ ಆಯ್ತು ಈಗ ನೀವು ನಿಮ್ಮ ಚಾಲೆಂಜ್ ಮಾತಾಡ ಉಪಯೋಗ ಮಾಡಬೇಡಿ. ಆಯ್ತು ಅವ್ರು ಚಾಲೆಂಜ್ ಹಾಕಿದ್ರಿ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಿರಿ ಸವಾಲ್ ಇದಕ್ಕೊಂದು ವ್ಯವಸ್ಥೆ ಮಾಡೋ ಈಗ ಚಾಲೆಂಜ್ ಹಾಕಿದ್ದಾರೆ ಹೇಳಿದ್ದಾರೆ ಅವರ ಭಾಷಣದ ಪ್ರತಿಗಳನ್ನು ತೋರಿಸ್ತಾರೆ. ಆಯ್ತಪ್ಪ ಮಾತಾಡಿ ಅಧ್ಯಕ್ಷ ರಮೇಶ್ ಕುಮಾರ್ ಈಗ ತಮ್ಮ ಕೋಟರಿಯೊಳಗೆ ಕರೆದ ಆ ಕಾಗದಗಳನ್ನು ನೋಡೋಣ ಅಂತ ನೋಡಿ ಒಂದು ನಿರ್ಣಯ ಮಾಡಿ ರಮೇಶ್ ಕುಮಾರ್ ಅವರ ಭಾಷಣವನ್ನ ತೆಗೆದು ಆಯ್ತು ಈಗ ಪ್ರಿಯಾಂಕಾ ಅವರೇ ಈಗ ಎಂ ಬಿ ಪಾಟೀಲ್ ಮಿನಿಸ್ಟರ್ ಕೇಳಿ ಆಯ್ತು ಈಗ ಒಂದ್ ಸೆಕೆಂಡ್ ಮಾತಾಡ್ತೇನೆ ಈಗ ಆಯ್ತು ಒಂದು ಆಯ್ತು ರೆಡಿ ಇದ್ದೀರಲ್ಲ ಆಯ್ತು ರೆಡಿ ಇದ್ದೀರಿ ಕೂತ್ಕೊಳ್ಳಿ ಈಗ ಆಯ್ತು ನೀವು ರೆಡಿ ಇದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ರೆಡಿ ಇದ್ದೀಗ ನಾನು ತೀರ್ಮಾನ ಕೊಡ್ತೇನೆ ಕೊಟ್ಟಿದ್ದಾರೆ ಚಾಲೆಂಜ್ ಅವ್ರು ಸ್ವೀಕಾರ ಮಾಡಿದ್ದಾರೆ ಆಯ್ತು ನೀವು ಸುಮ್ಮನೆ ಕೂತ್ಕೊಂಡು ಮಾತಾಡುದು ನೀವು ಸುಮ್ಮನೆ ಆಯ್ತು ಆಯ್ತಮ್ಮ ನೀವು ಚಾಲೆಂಜ್ ಹಾಕಿದ್ದೀರಾ ಅವ್ರು ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ ನೀವು ಚಾಲೆಂಜ್ ಹಾಕಿದ್ರು ಚಾಲೆಂಜ್ ಸ್ವೀಕಾರ ಮಾಡಿದ್ದಾರೆ ನಾವು ಚಾಲೆಂಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳ್ರಿ ಮತ್ತೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದಾರಲ್ಲ ಆಯ್ತು ಅದಕ್ಕೆ ಸಮಾವಕಾಶ ಕೊಡ್ತೇನೆ ಈ ವಿಚಾರದ ಸಮಾವಕಾಶ ಕೊಡ್ತೇನೆ ಒಂದು ಸೆಕೆಂಡ್ ಆಯ್ತು ಕೂತ್ಕೊಳ್ಳಿ ಈಗ ಚಾಲೆಂಜ್ ಅಕ್ಸೆಪ್ಟೆಡ್. ಆಯ್ತು ಈಗ ನಿಲ್ಲಿ ಯಾಕೆಲ್ಲ ನಿಲ್ತೀರಿ ಯಾಕೆಲ್ಲ ನಿಲ್ತೀರಿ ಚರ್ಚೆ ಆಗ್ಲಿ 2 ದಿನ ಚರ್ಚೆ ಅದು ಈಗ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಆಯ್ತು ನಾನು ತೀರ್ಮಾನ ಮಾಡ್ತೀನಿ ಈಗ ನೀವು ಕೂತ್ಕೊಳ್ಳಿ ಈಗ ಸ್ವಲ್ಪ 2 ದಿನ ಇದೆ ಚರ್ಚೆ. ಆಯ್ತು ಕೂತ್ಕೊಳ್ಳಿ ನಾವು ಮಾತಾಡ್ತೀವಿ. ಆಯ್ತು ಈಗ ಕೂತ್ಕೊಳ್ಳಿ ಈಗ ಕೂತ್ಕೊಂಡಿದ್ದಾರಲ್ಲ ಈಗ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಅವ್ರು ಚಾಲೆಂಜ್ ಹಾಕಿದ್ದಾರೆ ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ ಆಯ್ತು ಈಗ ನಾನು ಆಯ್ತು ಅದನ್ನ ಬಗೆಹರಿಸ್ತೇನೆ ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ನಾ ಮಾತಾಡೋ ಅವಕಾಶ ಕೊಡಿ ಆಯ್ತು 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 ಕೂತ್ಕೊಳ್ಳಿ ಈಗ ಆಯ್ತಪ್ಪ ಆಯ್ತು ಈಗ ಚಾಲೆಂಜ್ ಸ್ವೀಕಾರ ಮಾಡಿದ್ರಲ್ಲ ಕೂತ್ಕೊಳ್ಳಿ ಒಂದ್ಸಲ ಕೂತ್ಕೊಳ್ಳಿ ಎತ್ತಲ್ಲ ಆಯ್ತು ಮಾತಾಡ್ತೇನೆ ಈಗ ನಾನೀಗ ಮಾತಾಡ್ತೇನೆ ಪ್ರಿಯಾಂಕಾ ಖರ್ಗೆ ಓಡಿ ಹೋಗ್ಬಾರ್ದು ಆಯ್ತು ನೀವು ಚರ್ಚೆ ಆಗ್ಬೇಕು ನಾ ಒಂದ್ ಸೆಕೆಂಡ್ ಅಧ್ಯಕ್ಷರೇ ನೀವು ಅವಕಾಶ ಕೂತ್ಕೊಳ್ಳಿ. ಇವತ್ತು ಆಯ್ತು ಕಬ್ಬನಾಗಿದ್ದು ನಾವು ಇಲ್ಲಿ ಆಯ್ತು ನಮ್ಮ ಮಾತು ಒಂದ್ ಸೆಕೆಂಡ್ ವೀರ ಸಾವರ್ಕರ್ ಆಯ್ತು ಈಗ ಇಲ್ಲಿ ಕೇಳಿ ಅಂಬೇಡ್ಕರ್ ಆಯ್ತು ಕೂತ್ಕೊಳ್ಳಿ ಜವಾಹರ್ಲಾಲ್ ನೆಹರು ಕೂತ್ಕೊಳ್ಳಿ
ಜವಾಹರ್ಲಾಲ್ ನೆಹರು ಮೀಸಲಾತಿ ಕೊಡ್ಲಿಕ್ಕೆ ವಿರೋಧ ಇದ್ರು. ಸಿಟ್ ಡೌನ್, ಎಲ್ಲ ಕುಳಿತುಕೊಳ್ಳಪ್ಪ. ಯಾಕೆ ನಿಲ್ತೀನಿ? ಯಾಕೆ ಮಾತು ನಮ್ಗೆ ಯಾರಿಗೆ ಅರ್ಥ ಏನ್ ಮಾತಾಡ್ತೀವಿ ಯಾರಿಗೆ ಅರ್ಥ ಆಗ್ತದೆ? ಆಯ್ತು, ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವರು. ಇಲ್ಲ ಜವಾಹರ್ಲಾಲ್ ನೆಹರು ನೋಡಿ, ಜವಾಹರ್ಲಾಲ್ 18 ವರ್ಷಗಳ ಕಾಲ ರಾಷ್ಟ್ರದ ಅವ್ರು ಗೊತ್ತಿಲ್ಲ ಮೀಸಲಾತಿ ಬರ್ತಿತ್ತ, ಅವ್ರು ಗೊತ್ತಿಲ್ಲ ಬರ್ತಿತ್ತ. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅವರು ಪ್ರಧಾನಿ ಆಗಿದ್ರಲ್ವಾ, ಅವ್ರ ಕಾಲದಲ್ಲಿ ಆಗಿ. ಮಂತ್ರಿ ಅವರೇ, ಆಯ್ತು, ಈಗ ಆಗಿ ಒತ್ತಡ ಕೊಡ್ತೇನೆ ಹೇಳ್ತೀರಲ್ಲ. ಈಗ ನೀವು ನಾನು ಮಾತಾಡ್ತೇನೆ. ಈಗ ಒಂದ್ ಸೆಕೆಂಡ್ ನಾನು ಅವಕಾಶ ಕೊಡ್ತೇನೆ. ಅವಕಾಶ ಖಂಡಿತವಾಗಿ ಕೊಡ್ತೇನೆ. ಆಯ್ತು, ಒಂದ್ಸಲ ಮಾತಾಡ್ಲಿಕ್ಕೆ ಅವಕಾಶ ಬಿಡಿ ಅವರೇ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಸಿಟ್ ಡೌನ್ ಅಲ್ಲಿ ಕೂತ್ಕೊಳ್ಳಿ. ಅವಕಾಶ ಕೊಡ್ತೇವೆ. ರಾಮಮೂರ್ತಿ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡ್ತೇನೆ. ಚರ್ಚೆ ಆಗ್ಬೇಕು. ಕೂತ್ಕೊಳ್ಳಿ ಅವರೇ. ಈಗ ಒಂದ್ ಸೆಕೆಂಡ್ ಮಂತ್ರಿಗಳೇ, ನೀವು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅಲ್ಲಿ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ. ಮತ್ತೆ ಆ ಕಡೆ ಈ ಕಡೆ ಚರ್ಚೆ. ಮಂತ್ರಿ ಅವರೇ, ಮಂತ್ರಿಗಳೇ, ನೀವೇ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಹೇಗೆ? ಬರೆದಿದ್ದಾರೆ ಅಂಬೇಡ್ಕರ್ ಜಿ ಅವರು. ಮಂತ್ರಿ ಅವರೇ, ಎಂ ಬಿ ಪಟೇಲ್ ಮಂತ್ರಿ ಅವರೇ, ನೀವು ಯಾಕೆ ಮಾತಾಡ್ತೀರಿ? ನೋಡ್ರಿ ಅಶ್ವಥ್ ನಾರಾಯಣ ಅವರೇ, ನಿಮ್ಮ ಜನಸಂಘನೂ ಇರಲಿಲ್ಲ, ನೀವು ಸ್ವತಂತ್ರ ಸಂಗ್ರಾಮದಲ್ಲಿ ಇರಲಿಲ್ಲ, ನೀವು ಬ್ರಿಟಿಷರಿಗೆ ಇದು ಮಾಡಿದವರು. ಬ್ರಿಟಿಷರಿಗೆ ಅವ್ರೀಗ ಸ್ವೀಕಾರ ಮಾಡಿದಾರಲ್ಲ. ಬರ್ಕೊಟ್ಟವ್ರು ಯಾರು? ಬರ್ಕೊಟ್ಟವ್ರು ಯಾರು? ಆಯ್ತು, ಈಗ ಅವ್ರು ನೀವು ಚಾಲೆಂಜ್ ಹಾಕಿದ್ರೆ ಸ್ವೀಕಾರ ಮಾತಾಡ್ತಾರೆ. ಅವಕಾಶ ಕೊಡ ಹೇಳಿ. ಎತ್ತಲವ್ರೆ, ಆಯ್ತು ಕೂತ್ಕೊಳ್ಳಿ. ನಾವು ದಾಖಲೆ ಕೊಡ್ತೇವೆ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಅವರ ಚಾಲೆಂಜ್ ಅಕ್ಸೆಪ್ಟ್ ಚಾಲೆಂಜ್. ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ನಾನೀಗ ಮಾತಾಡ್ತೇನೆ. ನಾನು ನಿಮ್ಗೆ ನಾನು ಅವಕಾಶ ಕೊಡ್ತೇನೆ. ನಾ ಮಾತಾಡ್ತೇನೆ. ಒಂದ್ ಸೆಕೆಂಡ್ ಅವಕಾಶ ಕೊಡ್ತೇನೆ. ಆಯ್ತು, ನನಗೆ ಮಾತಾಡ್ಲಿಕ್ಕೆ ಅವಕಾಶ. ನಾನು ಮಾತಾಡ್ತೀನಿ. ಕೂತ್ಕೊಳ್ಳಿ. ಈಗ ನಾನು ಹೇಳ್ತೇನೆ. ಈಗ ಆಯ್ತು, ಒಂದ್ಸ ಬೆಲ್ಲ ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಕಾಂಗ್ರೆಸ್ಸಿನ ಹಿರಿಯ ಸದಸ್ಯ ಕುಮಾರ್ ಅವರು ಮಾತಾಡ್ತೇನೆ. ನಾನು ನಾಚಿಕೆ ಬರಬೇಕು. ಕಾಂಗ್ರೆಸ್ ಪರವಾಗಿ ಆಯ್ತು, ಕ್ಷಮಾಪಣೆ ಕೇಳಿದ್ದಾರೆ. ಯಾಕೆ ನೀವು ಮಾತಾಡ್ತೀರಿ? ನಾನು ಕ್ಷಮಾಪಣೆ ಕೇಳಿದ್ದಾರೆ. ಆಯ್ತು, ಮಾತಾಡ್ತೇವೆ. ಒಂದ್ ಸೆಕೆಂಡ್. ಈಗ ಚರ್ಚೆ ಆಯ್ತಮ್ಮ. ಈಗ ಒಂದ್ ಸೆಕೆಂಡ್. ಈಗ ಅಂಬೇಡ್ಕರ್ ಜಿ ಚರ್ಚೆ ಬಂದಾಗ ಬಹಳ ಚರ್ಚೆ ಆಯ್ತು. ಮಾನ್ಯ ಉತ್ತರ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಚಾಲೆಂಜ್ ಹಾಕಿದ್ದಾರೆ. ನೀವು ಆಯ್ತು, ನೀವು ಚಾಲೆಂಜ್ ಸ್ವೀಕಾರ ಮಾಡಿದ್ದೀರಿ. ನಿಮ್ಮ ಇಬ್ಬರಿಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಚಾಲೆಂಜ್ ಹಾಕಿದವರಿಗೆ ಚಾಲೆಂಜ್ ಸ್ವೀಕಾರ ಮಾಡೋರಿಗೆ ಸಂಪೂರ್ಣ ಸಮಯ ಅವಕಾಶ ನಾನು ಮಾಡಿ ಕೊಡ್ತೇನೆ. ನಾನು ಹೇಳ್ದಿಷ್ಟೇ, ಯಾರೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿಕ್ಕೆ ಅವಶ್ಯ ಕೊಡಿ. ಇಲ್ಲಿ ಆಯ್ತು, ಇಲ್ಲಿ ಒಂದ್ ಸೆಕೆಂಡ್. ಯಾರೆಲ್ಲ ತಾವೆಲ್ಲ ಎದ್ದು ನಿಂತು ಯಾರೆಲ್ಲ ಈಗ ಇಲ್ಲೆದ್ದು ನಿಂತು ಶಿವಲಿಂಗ ಅವ್ರೆ, ಏನ್ ಗೊತ್ತಾದ್ರೆ ಶಿವಲಿಂಗ ಬಂದಲ್ಲ, ನಾವು ಚರ್ಚೆ ಮಾಡಕ್ ಬಂದಿರೋದು. ಶಿವಲಿಂಗ ಅವ್ರೆ, ನಿಮ್ ಕೋಡ್ನ ಎತ್ತರದಾಗ ಬರಕಲ್ಲ. ಆಯ್ತು ಶಿವಲಿಂಗ ಅವ್ರೆ, ಈಗ ಸಮಯಾವಕಾಶ ನೋಡಿ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ, ಉತ್ತರ ಮುಗಿಸ್ಬೇಕು. ಅದರ ಮಧ್ಯದಲ್ಲಿ ಚರ್ಚೆ ಬಂತು. ಒಂದು ಕಡೆ ಚಾಲೆಂಜ್ ಹಾಕಿದ್ದಾರೆ, ಇನ್ನೊಂದು ಕಡೆ ಸ್ವೀಕಾರ ಮಾಡಿದಿರಿ. ಆಯ್ತಪ್ಪ, ನಿಮ್ಮ ಈ ಒಂದು ಪ್ರೀತಿಪೂರ್ವಕವಾದ ಚಾಲೆಂಜ್ ಮತ್ತು ಸ್ವೀಕಾರಕ್ಕೆ ಅದಕ್ಕೆ ಒಂದು ವೇದಿಕೆ ಒದಗಿಸೋಣ ಜವಾಬ್ದಾರಿ. ನಾನು ಹೇಳಿದಿಷ್ಟೇ, ನಾನು ವೇದಿಕೆ ಒದಗಿಸ್ತೇನೆ. ನಿಜವಾಗಿ ನಿಮಗೆ ಪ್ರೀತಿ ಇದೆಲ್ಲ ಇದ್ದರೆ ಯಾರು ಕೂಡ ತಪ್ಪಿಸಬಾರ್ದು. ಆದ ಕಾರಣ ಮುಂದಿನ ಶುಕ್ರವಾರ ಮಧ್ಯಾಹ್ನದ ನಂತರ ತಾವೆಲ್ಲ ಇಲ್ಲೇ ಇರಬೇಕು. ಆವಾಗ ನಿಮ್ಗೆ ಸಂಪೂರ್ಣದ ಅವಕಾಶ ನನಗೆ ಮಾಡಿ ಕೊಡ್ತೇನೆ. ನಿಮ್ಮ ಪ್ರೀತಿ ಎಷ್ಟಿದೆ ಅಂತ ನಮ್ಗೆ ಆವಾಗ ಗೊತ್ತಾಗ್ತದೆ. ಆಯ್ತು, ಮುಂದೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಓದಿ. ಆಯ್ತು, ಆಯ್ತು, ಮುಗೀತಲ್ಲ, ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ, ಮುಗೀತು. ಇಲ್ಲ ಆಫ್ಟರ್ ಫ್ರೈಡೆ ಮಧ್ಯಾಹ್ನ ನಂತರ ಕೂತ್ಕೊಳ್ಳಪ್ಪ. ಸಮಯ ನಿಗದಿಪಡಿಸಿದ್ದೇನೆ, ಚರ್ಚೆ ಮಾಡಿ. ಅವತ್ತು ಶುಕ್ರವಾರ ಮಧ್ಯಾಹ್ನ ನಂತರ. ಆಯ್ತು ಪ್ರಿಯಾಂಕ್, ಶುಕ್ರವಾರ ಮಧ್ಯಾಹ್ನ ನಂತರ ಮಾತಾಡಿ. ಅಲ್ಲ, ರಿಪ್ಲೈ ಆಗಲಿ ನೋಡಿ. ರಿಪ್ಲೈ ಕೊಡದಿದ್ದು ಈ ರೀತಿ ಆಯ್ತು. ಅವರು ಯಾವ್ದರ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ, ಓದಿ. ಆಯ್ತು ನೋಡಿ, ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಮಾತಾಡೋಣ. ಇಲ್ಲ
ಎಲ್ಲ ಮಾತಾಡೋ ಸಬ್ಜೆಕ್ಟ್ ಇಲ್ಲಲ್ಲ, ಯಾರು ಮಾತಾಡೋ ವಿಚಾರ ಇಲ್ಲ, ಮುಗಿದ್ದು. ಈ ಪಲಾಯನವಾದ ಯಾಕೆ ಶುಕ್ರವಾರ ಮಧ್ಯ ನಂತರ ಅವ್ರು ಇವ್ರು ಮಾತಾಡ್ತಾರೆ ಇಲ್ಲಿ. ನೋಡಿ ನಿಮ್ಮಂತ RSS ಜನಗಳು ಏನ್ ನಮ್ಮಂತವ್ರಿಗೆ ಹೇಳ್ತೀರಾ? ಏನು ಸದನ ನಿಮ್ಮೆಷ್ಟಿದೆ ಅಷ್ಟೇ ನಮ್ದು ಇದೆ. RSS ಕಚೇರಿ ಅನ್ಕೊಂಡ್ರ ಏನ್ ಕುತ್ಕೊಳ್ಳೋದು? ಅಧ್ಯಕ್ಷರೇ, ಇದು ಆಯ್ತು ಮುಗಿತಲ್ಲ, ಉತ್ತರ ಆಗ್ಲಿ. ಉತ್ತರ ಕೊಡುವಾಗ ಅವರು ಒಂದು ಪ್ಯಾರಾಗ್ರಾಫ್ ಮಾನ್ಯ ಮುಖ್ಯಮಂತ್ರಿಗಳು ಓದಕ್ಕೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಓದಿದ್ರೆ ಆಯ್ತಲ್ಲ. ಕೇಳಿ ಇಲ್ಲಿ, ಅಂಬೇಡ್ಕರ್ ಅವರು ಜನವರಿ 18ನೇ ತಾರೀಕು ಆಯ್ತು, ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ. Incarceration. I agree with your analysis of Congress attitude towards me and towards the Congress. Whether he has ಯಾಕೆ ನೀವೆಲ್ಲ ಮಾತಾಡ್ತೀನಿ? ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂದ ನಿಂಗೆ ಮಾತಾಡ್ತೀನಿ, ಯಾಕೆ ಮಾತಾಡ್ತೀರಿ? ಅವರು ಆಯ್ತು. ನಾಲ್ದು ಶುಕ್ರವಾರ ಮಧ್ಯಾಹ್ನ ಅವಕಾಶ ಇದೆ, ಚರ್ಚೆ ಮಾಡಿ. ಆಯ್ತು, ಸಾಕಪ್ಪ, ಮುಗೀತಲ್ಲ. ನಾನು ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ. ಆಯ್ತು, ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ. ಶುಕ್ರವಾರ ಮಧ್ಯಾಹ್ನ ನಂತರ ಚರ್ಚೆ ಮಾಡಿ. ಏನು ಅದನ್ನು ಭಾರತ ರತ್ನ ಕೊಡ್ತಾರೆ. ದಲಿತರ ವಿರೋಧಿಗಳು ನೀವು, ಅಂಬೇಡ್ಕರ್ ವಿರೋಧಿಗಳು ನೀವು. ರಾಜೀನಾಮೆ ಕೊಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಿಖಿತ ಮೂಲಕ ಪತ್ರದಲ್ಲಿ ಹೇಳಿದ್ದಾರೆ, ರಾಜೀನಾಮೆ ಕೊಡಿ. ಈಗ ರಾಜೀನಾಮೆ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ಶುಕ್ರವಾರ ಮಧ್ಯಾಹ್ನ ಟೈಮ್ ಇದೆ, ಎಲ್ಲ ಇಲ್ಲಿ ಕೂತ್ಕೊಳ್ಳಿ. ಶುಕ್ರವಾರ ಮಧ್ಯಾಹ್ನ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ. ಅಂಬೇಡ್ಕರ್ ವಿರೋಧಿಗಳು ಸೋಚಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರೇ ಬರ್ದಿರೋದು ಚಾಲೆಂಜ್ ತಗೊಂಡಿ ಅಧ್ಯಕ್ಷರೇ.